ಧರ್ಮರಾಜ್, ನಿನ್ನ ಧರ್ಮ ಪತ್ನಿ ರಕ್ತ ನನ್ನ ಕರ್ಮದ ಕಾಮನ ಜ್ವಾಲೆಯಿಂದ ಕಣ್ಣು ತಪ್ಪಿಸಿಕೊಂಡು ಕಣ್ಣು ಮರೆಯಾಗಿ ಹೋದಳು. ರತ್ನ ರತ್ನ ರತ್ನ, ಈ ಒಂದು ಕಟ್ಟಿಗೆ ಇರಿಸಿದ್ರೆ ಸುಟ್ಟಂತೆ. ಒಂದೇ ಒಂದು ಕಟ್ಟಿ ಕೆರೆದನೆಂದರೆ ನಿಮ್ಮ ಸುಂದರವಾದ ಸಂಸಾರವನ್ನೇ ಸರ್ವನಾಶ ಮಾಡಿ ಬರಬಹುದು. ಹೋಗು ರತ್ನ ಹೋಗು, ಲಗಮಿಲ್ಲದ ಕುದುರೆಯಂತೆ ಮುಗ್ಧರಿಸಿ ಬೀಳುವಂತೆ ಮಾಡಿ ಹಣವೆಂಬ ಕುದುರೆ ಸವಾರಿ ಮಾಡುವ ಸರ್ದಾರನಾಗದೆ ಇದ್ದರೆ ನನ್ನ ಹೆಸರು ರಾಜನೇ ಅಲ್ಲ. ಏನೋ ಸವಾರಿ ಸರ್ದಾರನೆಂದು ಹೇಳಿ ಗಟ್ಟಿ ಧ್ವನಿಯಲ್ಲಿ ಮಾತನಾಡುತ್ತಿರುವಂತೆ ಕಾಣುತ್ತೆ. ಏನಿಲ್ಲ ವಿರಾಜ್, ಹಾಗೆ ಹಳೆ ವಿಚಾರ ಅಷ್ಟೇ. ಯಪ್ಪ ದಣ್ಯರ, ಯಾಕ ಇವತ್ತು ನಮ್ಮ ದಣ್ಯರ ಗಟ್ಟಿ ಮನುಷ್ಯಲಿಂದ ಮಾತಾಡಕತ್ತೀರಂದ್ರ ಈ ಊರಾಗ ಒಬ್ಬರದ್ದು ಗಟ್ಟ ಊರಾಗಂತ ಗ್ಯಾರಂಟಿ. ಏ ಬಂದಾರಿ ಮುಚ್ಚು ಬಾಯಿ. ತಪ್ಪತ್ತು ನಮಸ್ಕಾರ ಸಾಹುಕಾರರಿಗೆ. ಎತ್ತದಿರು ಸಾಹುಕಾರ ಎನ್ನುವ ಶಬ್ದ ನಿನ್ನ ವಲಸ ಬಾಯಿಯಿಂದ. ಯಾಕೆ ಶ್ರೀಮಂತರಿ, ನನ್ನ ಮನೆ ಅಷ್ಟೊಂದು ಕೋಪವೇ? ನಿನ್ನೆ ನಿನಗೆ ಮನೆಗೆ ಬಾ ಎಂದು ಹೇಳಿ ಕಳಿಸಿದ್ದೆ, ಇಂದು ಬಂದಿರಲಿಲ್ಲ. ಎಷ್ಟೊಂದು ಸಕ್ಕು ನಿನಗೆ? ಇಲ್ಲ ಶ್ರೀಮಂತರಿ, ನಿನ್ನೆ ಸ್ವಲ್ಪ ಬೇರೆ ಕೆಲಸವಿತ್ತು, ಅದಕ್ಕೆ ಬರಲಿಕ್ಕೆ ಆಗಲಿಲ್ಲ. ಹೇ ಧರ್ಮರಾಜ, ಬಾ ಎಂದು ಹೇಳಿದ ತಕ್ಷಣ ಬರದಿದ್ದರೂ ಕೂಡ ಈಗ ಸುಳ್ಳು ಕಾರಣ ಹೇಳಿ ಬರಲಿಕ್ಕೆ ಆಗಲಿಲ್ಲ ಎಂದು ಸುಳ್ಳು ಕಾರಣ ಹೇಳಿ ಜಮಾಯಿಸಿ ಉತ್ತರ ಕೊಡುವಿಯ? ಸೌಕರ್ಯರೇ, ನನ್ನಿಂದ ತಪ್ಪಾಗಿದ್ದರೆ ನನ್ನ ಮೇಲೆ ನಿಮ್ಮ ಕ್ಷಮೆ ಇರಲಿ. ಅಲ್ಪ, ಈ ಊರಿಗೆ ಅಗರ್ಭ ಶ್ರೀಮಂತ ಇವ್ರು ಮ್ಯಾಗ ಕೆರಿ ಮ್ಯಾಗ ದಾರಿ ಹಿಡಿದು ಬರ್ಬೇಕಾದ್ರ ಊರನ್ ಮಂದಿ ಎಲ್ಲ ಕೈ ಮುಗಿದು ಹಿಂಗ್ ಸರಿತಾರ ಅಂತ ಊರಿಗೆ ದೊಡ್ಡ ಸಾವುಕಾರ ಇವ್ರು. ನೀನ್ ಇಲ್ಲಡ ಕ್ಷಮಿಸ್ಲಾರ್ದಂತ ದೊಡ್ಡ ತಪ್ಪು ಮಾಡಿಪ್ಪ ತಮ್ಮ ನೀನು. ಹೇಳಬೇಡಿ ಗುಮ್ಮಸ್ತರೆ, ಮನಸ್ಸು ಮಾಡಿ ಕ್ಷಮಿಸಿ ಬಿಡಿ ಈ ಪಡಪಾಯಿಯನ್ನು. ಧರ್ಮರಾಜ್, ಈಗ ನಮ್ಮ ಮನೆಗೆ ಬಂದ ಕಾರಣವೇನು? ಸಾವುಕಾರರೇ, ನನ್ನ ತಮ್ಮ ಕಂಡ್ರನನ್ನು ಸುಳ್ಳು ಅಪೋದನ ಮಾಡಿ ಜೈಲಿಗೆ ಕರೆದುಕೊಂಡು ಹೋಗಿದ್ದಾರೆ. ಅದಕ್ಕಾಗಿ ತಮ್ಮಲ್ಲಿ ಹಣ ಕೇಳಲು ಬಂದಿದ್ದೇನೆ ಸಾವುಕಾರರೇ. 1 ಲಕ್ಷ ರೂಪಾಯಿ ಹಣ ಬೇಕಾಗದೆ ಶ್ರೀಮಂತರೇ. ಅದಕ್ಕೆ ತಮ್ಮಲ್ಲಿ ಹಣ ಕೇಳಲು ಬಂದಿದ್ದೇನೆ ಸಾವುಕಾರರೇ. ಹಣ? ನೋಡು ಧರ್ಮರಾಜ್, ಕೇಳಿದವರಿಗೆ ಕೇಳಿದಷ್ಟು ಹಣ ಕೊಡಲಿಕ್ಕೆ ನಾನೇನು ಕರುಣನಲ್ಲ. ಶ್ರೀಮಂತರೇ, ಈ ಸಮಾಜದಲ್ಲಿ ಮಾತ್ರ ಇಲ್ಲ ಎಂದು ಹೇಳಬೇಡಿ. ಸುಮ್ಮನೆ ಹಣ ಕೊಡಿ ಎಂದು ನಮ್ಮ ತಲೆ ತಿನ್ನಬೇಡ. ನಮ್ಮದು ಮುಖ್ಯವಾದ ಕೆಲಸವಿದೆ, ಸುಮ್ಮನೆ ಇಲ್ಲಿಂದ ಹೊರಟು ಹೋಗಿಬಿಡು. ಈ ಸಮಾಜ ಹಾಗೆ ಹೇಳಬೇಡಿ ಸಾವುಕಾರರೇ, ಮನಸ್ಸು ಮಾಡಿ ಕ್ಷಮಿಸಿ ಬಿಡಿ. ಹಣ ಬೇಕೇ ಬೇಕು ಶ್ರೀಮಂತರೇ. ಭಂಡಾರಿ, ಇವನಿಗೆ ಹಿಂದೆ ಕೊಟ್ಟ ರೊಕ್ಕ ಲೆಕ್ಕ ಮಾಡಿ ಹೇಳು ಎಷ್ಟಿದೆ ಅಂತ.
10 ಲಕ್ಷ ಆಗೈತಿ. ನಾನು ಧರ್ಮರಾಜ್ ಹಿಂದೆ ಮಾಡಿದ ಸಾಲ 10 ಲಕ್ಷ ಅದನ್ನು ಮುಟ್ಟಿಸಿದೆ. ಇಂದು ನನ್ನ ಮನೆಗೆ ಬಂದ ಹಣ ಕೇಳಲು ಹೇಗೆ ಮನಸ್ಸುವಂತೂ ನಿನಗೆ? ಹೇ ಧರ್ಮರಾಜ, ಒಂದು ಸಾರಿ ಹೇಳಿದರೆ ಗೊತ್ತಾಗದಿಲ್ಲವೇ ನಿನಗೆ? ಶ್ರೀಮಂತರೇ, ಹಣ ಕೊಟ್ಟಿ ಬಿಡಿ, ನಿಮಗೆ ಕೈ ಮುಗಿಯುತ್ತೇನೆ. ಹೇಗಾದರೆ ಮಾಡಿ ಹಣ ಕೊಡಿ ಶ್ರೀಮಂತರೇ, ನಿಮಗೆ ಪುಣ್ಯ ಬರುತ್ತದೆ. ಪುಣ್ಯ? ಪಾಪ ಪುಣ್ಯದ ಕತೆ ನಮ್ಮ ಮುಂದೆ ಹೇಳಬೇಡ ಧರ್ಮರಾಜ್. ಮೊದಲು ನಮ್ಮ ಮನೆಯಿಂದ ಹೊರಟು ಹೋಗು. ಹಾಗೆ ಹೇಳಬೇಡ ಶ್ರೀಮಂತರೇ, ನಿಮಗೆ ಕೈ ಮುಗಿದು ಕಾಲಡಿದು ಬೇಡಿಕೊಳ್ಳುತ್ತೇನೆ. ಪರಬಿಕಾರಿ, ನನ್ನ ಪಾದ ಮುಟ್ಟು ಯೋಗ್ಯತೆ ನಿನಗಿಲ್ಲ. ತಮ್ಮ ಧರ್ಮಣ್ಣ, ಯಾಕೆ ಸುಮ್ಮನೆ ಪೀಡೆ ಬಿಟ್ಟು ಒದ್ದಾಡ್ತಿದ್ವಿ? ಸುಮ್ಮನೆ ನಮ್ಮ ದಡ ಹೇಳ್ದಂಗೆ ಮನೆ ಕಡೆಗೆ ಹೋಗೋದು ಸುಮ್ಮನೆ. ನನ್ನ ತಮ್ಮನಿಗೋಸ್ಕರ ಹೋದ್ರೆ ಹಣ ಕೊಡಿ ಸಹೋದರರೇ. ನಿಮ್ಮ ಮನೆ ಕೆಲಸ ಮಾಡಾದ್ರೆ ನಿಮ್ಮ ಹಣ ಮುಟ್ಟಿದ್ದೀರ ಋಣ ತೀರಿಸುತ್ತೇನೆ. ಋಣ? ಹೇ ಧರ್ಮರಾಜ, ಹಣ ಕೊಡುತ್ತೇನೆ, ಆದರೆ ನಂದು ಒಂದು ಕಂಡೀಷನ್. ಅದೇನಂತ ಹೇಳಿದ್ದೀನಿ? ನಿಮ್ಮ ಕಂಡೀಷನ್ಗೂ ನಾನು ಸಿದ್ಧಬದ್ಧ. ಕಂಡೀಷನ್ ನಂಬರ್ 1, ನೀನು ನಿನ್ನ ತಮ್ಮ ನಮ್ಮ ಮನೆಯಲ್ಲಿ ಹೆಂಡಿ ಕಸ ಮಾಡಬೇಕು. ಕಂಡೀಷನ್ ನಂಬರ್ 2, ನಿನ್ನ ಸರ್ವಾಸ್ತಿನೆಲ್ಲ ನನ್ನ ಹೆಸರಿಗೆ ಬರೆದು ಕೊಡಬೇಕು. ಇನ್ನು 3ನೇ ಕಂಡೀಷನ್, ನಿನ್ನ ಮುತ್ತಿನ ಮಡದಿ ರತ್ನ ಒಂದೇ ಒಂದು ರಾತ್ರಿ ನನ್ನೊಂದಿಗೆ ಬೆರೆತು ನನಗೆ ಸೂರ್ಯಾಗಿ ಚರಣ ಹಾಸಬೇಕು. ಇದಕ್ಕೆ ಏನಂತೀಯ ಧರ್ಮರಾಜ್? ಸೊಕ್ಕಿನ ಸುಳಮಗಳ ಸಂಸಾರ. ಸಾಕ್ಷಿಯಾಗಿ ತಾಳಿ ಕಟ್ಟಿದ ಹೆಂಡತಿಯನ್ನು ನಿನ್ನ ಮಂಚಕ್ಕೆ ಕೈ ತಂದು ಹೇಳ್ತಿರುವಲ್ಲ, ಎಷ್ಟೊಂದು ಸೊಕ್ಕನ ಬಂಡ ಸುಳಮಗಳ. ನಾನೇನು ಕೈಲಾಗದ ಹೇಳಿ ಅಲ್ಲ, ದೇಹ ಕಟ್ಟ ಸುಳಮಗಳ. ನಾನು ಒಂದೇ ಒಂದು ಮಾತು ಹೇಳ್ತೇನೆ, ಕೇಳು. ನನ್ನ ಇಡೀ ಆಸ್ತಿಯನ್ನು ನಿನ್ನ ಹೆಸರಿಗೆ ಬರೆದುಕೊಳ್ಳುತ್ತೇನೆ ಮಗನ. ಕೇವಲ 5 ನಿಮಿಷ ನಿನ್ನ ಪ್ರೀತಿಯ ತಂಗಿ ಧನಲಕ್ಷ್ಮಿಯನ್ನು ನನ್ನ ತಮ್ಮ ಕಂಟಿನೊಂದಿಗೆ ಕಳಿಸಿಕೊಳ್ಳೇ ತಂಡಾಟ. ನನ್ನ ಮಗನ ಧರ್ಮ ಸುತ್ತು ಸಾವಿರಾರು ಹಳ್ಳಿಗಳಿಗೆ ಆ ಗರ್ಭ ಶ್ರೀಮಂತನಾದ ಧನರಾಜನ ತಂಗಿಯನ್ನು ನಿನ್ನ ತಮ್ಮಗ ಒಪ್ಪಿಸಬೇಕೆಂದರೆ ಮಗನೇ, ಕಟ್ಟಿ ಹಾಕಿ ಮಗನನ್ನು ಕಲ್ಲ ಹೊಂದಕ್ಕೆ. ಮಕ್ಕ ಇಲ್ಲೇ ಮಗನ ಧರ್ಮ ಏನಂದಿಲೆ? ನನ್ನ ತಂಗಿಯನ್ನು ನಿನ್ನ ತಮ್ಮಗೆ ಒಪ್ಪಿಸಬೇಕೆ? ಸಹಿಸಿಕೋ ಮಗನೇ, ಈ ರಾಜನ ಚಾಟಿ ಏಟಕ್ಕೆ.
ಏ ಮಗನ ಧರ್ಮ್ಯ, ನಿಮ್ಮಂತ ಬಡ ಭಿಕಾರಿಗಳಿಗೆ ಅರಮನೆ ರಾಣಿಯೇ ಬೇಕೆ? ಹೋಗಾದರೆ ಸಹಿಸಿಕೋ ಮಗನೇ ಈ ಸಿಹಿಯಾದ ಹೊಡಿತವನ್ನು. ಧರ್ಮಣ್ಣ, ಇನ್ನು ಗಿರಿ ಹೇಳಿ ಹೇಳ್ತಪ್ಪ, ಕೇಳಿ ನನ್ನ ಮಾತು. ಅದೇನು ಅಂತಾರಲ್ಲ, ಜಾಣ ಮಾತಿನ ಪೆಟ್ಟಂತ, ಕ್ವಾಣ ಲತ್ತಿ ಪೆಟ್ಟಂತ. ಕಂಬಕ್ಕೆ ಕಟ್ಟಿ ಹಾಕಿ ಹೊಡೆದ ಮಾತ್ರಕ್ಕೆ ಎದವನೆಂದು ತಿಳಿದಿರುವೆ, ಅದೆಂದಿಗೂ ಸಾಧ್ಯವೇ ಇಲ್ಲ. ಸಾಧ್ಯವಿಲ್ಲ. ಈ ಸೃಷ್ಟಿಯಲ್ಲಿ ಅಸಾಧ್ಯವಾದ ಕೆಲಸ ಯಾವುದೂ ಇಲ್ಲ. ಈ ಸೂರ ಸರ್ದಾರ ದಂಡ್ರ ಯೋಚನೆಗೆ ಏ ಬರಬೇಕಾರಿ ನನ್ನ ಮಗನ ಧರ್ಮ್ಯ. ಏ ಧರ್ಮ್ಯ, ಇಂದು ಮಲಗಿದ ಘಟ ಸರ್ಪವನ್ನು ಮುಟ್ಟಿ ಎಪ್ಪಸಿಲಿಲ್ಲ ಮಗನೇ, ತಟ್ಟಿ ಎಪ್ಪಿಸಿರುವ ಮಗನೇ. ಇಂದು ಕಚ್ಚಿ ಕೊಂದೇ ತೀರುತ್ತವೆ ಈ ಜೋಡಿ ಹುಲಿಗಳ ನಿನ್ನನ್ನು. ಏ ಮಗನ ವೀರಾಜ, ನಿನ್ನಲ್ಲಿ ಕಂಡು ಸ್ಥಳದ ಕುಂಡಿಗೆ ಇದ್ರೆ ನನ್ನನ್ನು ಮುಟ್ಟ ನೋಡೋಣ. ಏ ಧರ್ಮ್ಯ, ಅದು ನನ್ನ ಗಂಡಸ್ತನಕ್ಕೆ ಸವಾಲು ಹಾಕಿದೆಯಾ ಮಗನೇ? ಏ ಹಾಗಾದರೆ ಮುಗಿಯಿತು ನಿನ್ನ ಕಥೆ. ತಮ್ಮ ತಂದೆ ಜನರ ಬಿಡ್ರಿ ಅಪ್ಪ, ಸತ್ತ ಹೋಗ್ತೀನವ. ಏ ಧರ್ಮ್ಯ, ಇಂದು ಈ ವಿರಾಜನ ಕೈಯಿಂದ ಹಾರಿ ಹೋಗುವುದು ನಿನ್ನ ಪ್ರಾಣ ಪಕ್ಷಿ. ಏ ಜೈಲಿನಿಂದ ತಪ್ಪಿಸಿಕೊಂಡು ಬಂದಿರುವಿಯಾ ಮಗನೇ? ಲೇ, ನಿಮ್ಮಂತ ಮುರುಗಗಳನ್ನು ಅರಿದು ತಿಂಗಳು ಜೈಲಿನಿಂದ ಬಿಡುಗಡೆಯಾಗಿ ಬಂದ ಘಟ ಸರ್ಪ. ಘಟ ಸರ್ಪ? ಏ ಧನರಾಜ, ನಿಮ್ಮಂತ ಕುಲಘಾತಕರನ್ನು ಘಟ ಉರಿಸಿ ಸುಟ್ಟು ಭಸ್ಮ ಮಾಡಿ ನಾನಾಗುವೆ ಹಠ ಸಾಧಿಸಿದ ಘಟ ಸರ್ಪ. ಹಠ ಸಾಧಿಸಿದ ಘಟ ಸರ್ಪ. ಘಟ ಸಾಧಿಸಿದ ಘಟ ಸರ್ಪ. ನಿಮ್ಮಂತ ಘಟ ಸರ್ಪಗಳ ಘಟ ಉರುಳಿಸಿ ಹರಿಶ್ಚಂದ್ರ ಘಾಟಿನಲ್ಲಿ ಗೋರಿ ಕಟ್ಟಿದ್ದಾನೆ ಈ ಗಂಡೆದಿಯ ಗರುಡಗಳು ನಾವು. ಏ ವಿರಾಜ, ಗಂಡದಿಯ ಗರುಡರೆಂದು ನಾವೇ ಎಂದು ಹಾರಾಡಿ ಚೀರಾಡಿದರೆ ಈ ನನ್ನ ಸನಾತನದ ಕೊಳ್ಳಿಗೆ ಹಾರಿ ಹೋಗೋದು ನಿಮ್ಮ ರುಂಡ ಮುಂಡ. ರುಂಡ ಮುಂಡ? ಏ ಪಾಂಡ, ನಮ್ಮ ರುಂಡವೆಂದರೆ ಕೋಳಿ ಚಂದ್ರನು ತಿಳಿದಿರುವೆ ಆ ದೊಡ್ಡ. ಏ ಧನರಾಜ, ನಿನ್ನನ್ನು ನಿಂತ ಸ್ಥಳದಲ್ಲಿ ನಿನ್ನ ಶಿರ ಸಿಗಿದು ಹಾಕಿ ಸವಾಲು ಮಾಡುವುದೇ ಹುಷಾರ್. ಏ ಧನರಾಜ, ನೀವು ನಮ್ಮ ಸಮಾಧಿ ಮಾಡಲು ಬಂದ ನಿಮ್ಮಂತವರ ರಕ್ತಗೊಳಿಸಿ ರುದ್ರ ಭೂಮಿಯನ್ನೇ ಭದ್ರಗೊಳಿಸಲು ಶಿವಲೋಕದಿಂದ ಸಿಡಿದು ಬಂದ ಸಿಂಹದ ಬರೀ ಈ ಕಂಠೀರವ. ಏ ತಮ್ಮ ಕಂಠೀರವ, ಯಾಕೆ ಸುಮ್ಮನೆ ಚಿರಾಡಿ ಹಾರಾಡಿ ನರ ಹಾಕಂತೀರಿ? ಸುಮ್ಮನೆ ನಮ್ಮ ಜನರಿಗೆ ಶರಣ ತಪ್ಪಾಗಿದೆ ಅಂತ ಹೇಳಿ ಮನೆ ಕಡೆ ಬಿಡ ನಿನ್ ದಾರಿನ. ಲೇ ಬನ್ನೋರಿ, ಮುಡಿ ನೆರೆದು ಹೆಗಲ ಮೇಲೆ ಬಿದ್ದರು ಬಾಕಿ
ಹಕ್ಕಿ ಬಗಲೆತ್ತುವ ಕುಲ ಅಲ್ಲ ನನ್ನದು. ತಪ್ಪಾಯ್ತೆಂದು ಒಪ್ಪಿಕೊಂಡು ಹೋಗಲು ನಾನೇನು ಕೈಲಾಗಲೇ ಹೇಳಿಯಲ್ಲ. ಆಘಾತಕ್ಕೀಡಾಗಬೇಡ, ಬಿಟ್ಟು ಬಿಡು ಪಾಪಿಗಳನ್ನು. ಲೇ ಮಕ್ಕಳ, ಇಂದು ನಮ್ಮಣ್ಣನ ಮುಖ ನೋಡಿ ನಿಮ್ಮನ್ನು ಬಿಟ್ಟಿದ್ದೇನೆ. ಇಲ್ಲ ಹೋದರೆ ಇಷ್ಟೊತ್ತಿಗೆ ನಿಮ್ಮ ಹಣ 10 ಕಾಯಿನ ಹರಿದು ತಿನ್ನುತ್ತಿದ್ದು. ಕರುಣೆ ತೋರಿದರೆ ಕರುಣ, ಕೆರಳಿದರೆ ಕಾಳಿಂಗ ಸರ್ಪ. ಬರುತ್ತೇನೆ ಧನರಾಜ, ಬರುತ್ತೇನೆ. ಬಾಣ ಹೋಗೋಣ. ಕಾಳಿಂಗ ಸರ್ಪ ಏಕಂಠ ಅವಮಾನ ಅವಮತಿ ಆದ ಈ ಧನರಾಜನಿಗೆ ಶುದ್ಧ ಅವಮಾನ. ನೀನೇನು ಚಿಂತಿಸಿದರು ಧನರಾಜ್? ನಿನ್ನ ಪ್ರಾಣಕ್ಕೆ ಪ್ರಾಣ ಕೊಡುವ ಸ್ನೇಹಿತ ಈ ವಿರಾಜ್ ಇರುವಾಗ ಇನ್ನೊಂದು ವಾರದೊಳಗಡೆ ಆಗಿ ಅವರ ಪ್ರಾಣ ಪರಮಾತ್ಮನ ಪಾದಕ್ಕೆ ಸೇರಿಸಿ ಅವರ ದೇಹವನ್ನು ಮಣ್ಣಲ್ಲಿ ಮುಚ್ಚಿ ಛಲದಂಕ ಚಕ್ರವರ್ತಿಯಂತೆ ಬಾಳೋಣ ಈ ಪ್ರಪಂಚದಲ್ಲಿ. ಅಲ್ರಿ ಧನ್ಯರ, ಅವ ಕಣ್ಣು ಮುಂದೆ ಇದ್ದಾಗ ಸುಮ್ಮನೆ ಬಿಟ್ಟಿರಿ, ಈಗ ಅವ ಹೋದ್ಮೇಲೆ ಹಾರಾಡ ಕುಂತೀರಿ. ಉತ್ತರ ಕುಮಾರನ ಪೌರುಷ ಒಲಿ ಮುಂದೆ ನಂಗ ಆತ್ ನಿಮ್ದು. ಮಗನೇ ಬಾಯಿ ನನ್ನ ಅಲ್ರಿ ಧನ್ಯರ, ನನ್ನ ಬಾಯಿ ಮುಚ್ಚಕಂತ ನೀವು ಎತ್ತಿದ ಕೈರಿ, ಆದ್ರ ನಿಮ್ಮ ಬಾಯಿ ಮುಚ್ಚೋನಲ್ರಿ ಕಂಟಿಗವ ಅರಿ ಅಂತ ಇದಕ್ಕೆ ಹೇಳ್ತೀರಿ. ಏ ಭಂಡಾರಿ, ಹೇಗಾದರಿ ಮಾಡಿ ಇದಕ್ಕೊಂದು ಪ್ಲಾನ್ ಹಾಕು. ಹ್ಞೂನ್ರಿ, ಅವನ ಹೆಣ ಮುರಿಯಲೇಬೇಕು. ಧನ್ಯರ, ನಾನು ಇರೋದಾದಕ್ರಿ, ನಾ ಇರೋಕಲ್ಲಿ ನೀವು ಯಾಕೆ ಚಿಂತೆ ಮಾಡ್ತೀರಿ? ಹೇಳಿಲ್ಲ, ಬೇಗ ನಡಿಲೇ ಭಂಡಾರಿ. ಹಲೋ ಏ ಸುಂದರ ಲಕ್ಷ್ಮಣ, ಎಲ್ಲಿದಿ ಪಾಪ ಸಿಟಿ ಮಗನ? ಜನ ಮಾಡ್ಕೊಂಡು ಎತ್ತಾಗ ಹೋಗಿದ್ದಿ. ಅಲ್ಲ ನಮ್ದು ಪಾರ್ಟಿ ಐತಿ, ಒಂದು 50 kg ಚಿಮ್ನಿ ಹಣ್ಣಿ ತಗೋ, 10 ಕ್ವಿಂಟಲ್ ಮಟನ್ ತೊಂಬ ಚಿಕನ್. ಹಾಗಾದರೆ ನಡಿ ಮಗನೇ, ಹೋಗೋಣ ಮಾತ್ರ ಒಳಗ. ಜಾಗ ಅದು ಯಾವ ವಿಷಯ ಹೇಳುವಂತೆ. ಅಲ್ಲೇ ಬರ್ರಿ, ಹಳೆ ಗುದ್ದು ನೋಡಿ ಮಗನ. ಯಾರು ನನ್ನ ಎದೆಯ ಹೌದು, ನನಗೆ ಎಂದು ಕೇಳ್ತಿರಲಿ ಅಮ್ಮ. ನನಗೆ ಅದೇ ಎಂಬ ಬೊಗಳುವೆಯೋ? ಬೊಗಳುವನೇ ಇದು. ನಿಮ್ಮಂತನ ವ್ಯಾಘ್ರರನ್ನು ಹರಿದು ತಿನ್ನುವ ಕರಿಚಿರತೆ. ನಿಮ್ಮಂತ ಕರಿ ಚಿರತೆಗಳನ್ನು ಚಿರನೆತ್ರೆಗೆ ಜಾಡಿಸಿದರೆ ಈ ಹಸಿದ ಹುಲಿ. ಹೇ ಮಿಸ್ಟರ್, ನೀನು ಹುಲಿ ಹೋದರೇನು, ಹೆಪ್ಪುಲಿ ಹೋದರೇನು? ನಿಮ್ಮಂತ ಮಂದ ಬುದ್ಧಿ ಮಾಡೋರಿಗೆ ಈ ಕಂಠೀರವ ನರಸಿಂಹ, ಉಗ್ರ ನರಸಿಂಹ, ಉಗ್ರ ನರಸಿಂಹ. ಅದು ಎಷ್ಟೋ ನಿಮ್ಮಂತ ನರಸಿಂಹಗಳನ್ನು ಸಿಂಹಾಸನವಾಗಿ ಮಾಡಿಕೊಂಡು ಈ ಸೃಷ್ಟಿಯಲ್ಲಿ ಸವಾರಿ ಮಾಡುವ ಸೂರ ಸರದಾರ ಈ ವಿಶ್ವಕಂಠ. ಏ ವಿಶ್ವಕಂಠ, ನನ್ನ ಎದೆಗೆ ಹೋದಿದ್ದು ತಪ್ಪಾಯ್ತನ್ನು ಒಪ್ಪಿಕೊಂಡು ಇಲ್ಲಿಂದ ಕಾಲು ಕಿತ್ತರೆ ಸರಿ, ಇಲ್ಲ ಹೋದರೆ ಎಲ್ಲವಾದರೆ
ಏನು ಮಾಡುತ್ತೀಯ? ಈ ನನ್ನ ಪುಂಡ ಪುರುಷನಿಂದ ನಿನ್ನ ಹುಂಡ ಮುಂಡಗಳು ರಿಂಗರಿಸಿ ಬಿಡ್ತಾನೆ. ಈ ಗಂಡಗಳಿಗೆ ಕಂಠೀರವ. ಏ ಕಂಠಿ, ನನ್ನ ರುಂಡವೆಂದರೆ ಕೋಳಿ ಚಂಡಿ ಎಂದು ತಿಳಿದಿರುವಿಯಾ ಭಂಡ? ಈ ನನ್ನ ತಲವಾರಿನಿಂದ ನಿನ್ನ ತಲೆ ತೆಗೆಯಬೇಕೆಂದು ಮಾಡಿತು. ನಿನ್ನ ತಲೆ ಕತ್ತರಿಸಿ ನಿನ್ನ ನೆತ್ತರ ಈ ಭೂತಾಯಿಗೆ ಅರ್ಪಿಸಬೇಕಾಗುತ್ತದೆ. ಎಚ್ಚರ! ಏ ವಿಶ್ವಕಂಠ, ಈ ಚಲದಂಕ ಮಲ್ಲನಿಗೆ ಎತ್ತರೆಂದು ಉಚ್ಚರಿಸಿದ ಹುಚ್ಚ, ಇಂದು ನಿನ್ನ ದೇಹದ ಪದರೆ ಬಿಚ್ಚಿ ಇದೇ ಮಣ್ಣಲ್ಲಿ ಮುಚ್ಚಿ ಹೋಗದೆ ನನ್ನ ಶಕ್ತಿ ಸಾಮರ್ಥ್ಯ ಈ ಜಗತ್ತಿಗೆ ಪರಿಚಯವಾಗುವುದು. ಶಕ್ತಿ ಹೇ ಕಂಠೀರವ, ಸಾಕ್ಷಾತ್ ಶಿವನ ಶಕ್ತಿಯನ್ನು ಹೊತ್ತು ಬಂದಿದ್ದಾನೆ ಈ ವಿಶ್ವಕಂಠ. ಅಂಥದರಲ್ಲಿ ನೀನ್ಯಾವ ಲೆಕ್ಕಲೆ? ಹೇ ವಿಶ್ವ, ಎತ್ತದಿರು ಲೇ ಎಲ್ಲ ಶಬ್ದವನ್ನು. ಎತ್ತಿದ್ದರೆ ಆದರೆ ಹೊತ್ತು ಗೆದ್ದು ನೋಡದೆ ಎತ್ತಿ ಶಿವನ ಸಣ್ಣನಿಗೆ ಎಸೆದು ಬಿಡುವೆ ನಿನ್ನ ಕತ್ತನ್ನು. ಏ ಕುತ್ತೆ, ನನ್ನ ಕತ್ತು ಎತ್ತುವಷ್ಟು ಪುಂಡ ಪುರುಷ ವ್ಯಕ್ತಿ ನೀನಲ್ಲ. ನಿಜವಾಗಲೂ ನಿನ್ನ ದೇಹದಲ್ಲಿ ನಿನ್ನ ತಂದೆ ರಕ್ತ ಹರಿಯುತ್ತಿದ್ದರೆ ಒಂದೇ ಒಂದು ಹೆಜ್ಜೆ ಮುಂದಿಟ್ಟು ನನ್ನ ಮೈ ಮುಟ್ಟ ನೋಡೋಣ. ಏ ಸೊಕ್ಕಿನ ಸೋಲವೇ, ಅಗಲಿ ಹೋದ ನನ್ನ ಎತ್ತಪ್ಪನ ವಿಷಯನ್ನು ಎತ್ತಿ ತೊಟ್ಟಿ ಹಚ್ಚಿಸಿದ ನನ್ನ ಹೊರಗ ಕ್ರೋಧಾಗ್ನಿಯ ಜೋಲಿಯನ್ನು. ಏಯ್, ಇಂದು ನಿನ್ನ ಎತ್ತಪ್ಪನೇ ಅಡ್ಡಿ ಬಂದರು ನನ್ನ ಕೈಯಿಂದ ನಿನ್ನ ಸಾವು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಬರಲೇ? ನಿಲ್ಲು ತಮ್ಮ, ನಿಲ್ಲು. ನಿಲ್ಲಿಸಿರಪ್ಪ ನಿಮ್ಮ ಕದನ ಕಳಗವನ್ನು. ಅಣ್ಣ, ಮೊದಲು ನೀ ಹಿಂದೆ ನಿಲ್ಲು. ಈ ಪಾಪಿಯನ್ನು ಜೀವನದಿಂದ ಉಳಿಸಲಾರೆ. ನೋಡಿ, ಈ ವಿಷಯದಲ್ಲಿ ನೀವು ತಲೆ ಹಾಕಬೇಡಿ. ಈ ಬಡ್ಡಿ ಮಗನ ಬುರುಡೆ ಬಿಚ್ಚಿ ಬಿಡಿವೆ. ಯಾರ ಬಡ್ಡಿ ಮಗ? ಏನು? ನಿಮ್ಮ ಬಾಯಿಯಲ್ಲಿ ನನ್ನ ಹೆಸರು? ಹೌದು, ನನ್ನ ಹೆಸರು ವಿಶ್ವ ಎಂದು ನಿಮಗೆ ಹೇಗೆ ಗೊತ್ತು? ಇದರಲ್ಲಿ ಏನೋ ಬೇರೆ ವಿಷಯವಿದೆ, ನೀವು ಹೇಳಲೇಬೇಕು. ಹೌದಣ್ಣ, ಈ ರೌಡಿಯ ಹೆಸರು ನಿಮ್ಮ ಬಾಯಲ್ಲಿ ಇದು ಹೇಗೆ ಗೊತ್ತು ನಿಮಗೆ? ಹೇಳ್ತೀನಪ್ಪ, ಹೇಳ್ತೀನಿ. ನೀವು ಇಬ್ಬರು ಬೇರೆ ಯಾರಲ್ಲಪ್ಪ, ಒಡ ಹುಟ್ಟಿದ ಸಹೋದರರಪ್ಪ, ಒಡ ಹುಟ್ಟಿದ ಸಹೋದರರು. ಅಣ್ಣ, ಇದು ಏನು ಹೇಳ್ತಿರುವೆ ನೀನು? ಏನು? ನಾವಿಬ್ಬರು ಒಡ ಹುಟ್ಟಿದ ಸಹೋದರರು? ನೀವು ಹೇಳುವ ಮಾತು ಸತ್ಯವೇ? ಹೌದಪ್ಪ, ಹೌದು. ನಾನು ಹೇಳುವ ಮಾತು ನಿಮ್ಮ ಮನೆ ದೇವರಾದ ಆ ದುರ್ಗಾ ಪರಮೇಶ್ವರ ನನಗೂ ಸತ್ಯವಪ್ಪ, ಇದು ಸತ್ಯ. ಈ ವಿಶ್ವನೇ ನಿನ್ನ ಅಣ್ಣ, ವಿಶ್ವ ಈ ಕಂಠಿನೇ ನಿನ್ನ ತಮ್ಮ. ಅಣ್ಣ, ಕಂಠಿ, ನಿಮಗೊಂದು ಸತ್ಯದ ಸಂಗತಿ ಹೇಳ್ತೀನಪ್ಪ, ಹೇಳುತ್ತೇನೆ. ಅದು ಏನಂತ ಹೇಳಣ್ಣ ಆ ಸತ್ಯದ ಸಂಗತಿಯನ್ನು? 25 ವರ್ಷಗಳ ಹಿಂದೆ ಸೌದತ್ತಿ ಶ್ರೀ ರೇಣುಕಾ ಯಲ್ಲಮ್ಮನ ದೇವಸ್ಥಾನದಲ್ಲಿ ದರ್ಶನಕ್ಕೆಂದು ಹೋದ ನಿಮ್ಮ ತಂದೆ ತಾಯಿಗಳಾದ ರಾಜಪ್ಪನವರು ಹಾಗೂ ರಾಜಮ್ಮನವರು, ಆ ದಂಡರಾಜ ಮತ್ತು ವೀರರಾಜ ಇಬ್ಬರು ಸೇರಿ ಮರಿಯಲು ನಿಂತು ಗುಂಡು ಹೊಡೆದು ಕೊಲೆ ಮಾಡಿದರಪ್ಪ, ಕೊಲೆ ಮಾಡಿದರು. ಏ ಮಗನ ದಂಡರಾಜ್, ವೀರರಾಜ್. ಅಣ್ಣ, ಇಲ್ಲಿಯವರೆಗೂ ಈ ವಿಷಯವನ್ನು ಯಾಕೆ ಬಚ್ಚಿಟ್ಟಿದ್ದೆ ನನ್ನಿಂದ? ತಮ್ಮ ಗಂಟಿ, ನಾನು ನಿನ್ನ ಸಾಕು ಅಣ್ಣ. ಅದಕ್ಕೆ ಸಮಯ ಬಂದಾಗ ನಾನೇ ಹೇಳಬೇಕೆಂದು
ಈ ವಿಷಯ ನಿನಗೆ ತಿಳಿಸಿರಲಿಲ್ಲ. ಆ ಸಮಯ ಈಗ ಬಂದಿದೆ ತಮ್ಮ, ಈಗ ಬಂದಿದೆ. ಏ ಧನರಾಜ್, ಆದಷ್ಟು ಬೇಗ ಬರುವಿಲೆ ನಿನ್ನ ಮರಣ ಮುರಿದ ಅಂಗಕ್ಕೆ. ಮಂದಿರ ವಿಶ್ವ ಕಂಠಿ ಆ ರಾತ್ರಿಗಳ ಪಾಲಿಗೆ ನೀವು ಕಡೆ ಸರ್ಪಗಳಾಗಿ ಅವರ ಕಟವರಿಸಿ ನಿಮ್ಮ ಹಠ ಸಾಧಿಸಿ. ಹೌದು ಹೌದು, ಇಂದಿನಿಂದ ನಾವು ಹಠ ಸಾಧಿಸಿದ ಘಟ ಸರ್ಪಗಳು, ಹಠ ಸಾಧಿಸಿದ ಘಟ ಸರ್ಪಗಳು. ಹೋಗಿ ಬೇಗ ಹೋಗಿ ನಿಮ್ಮ ಪ್ರತಿಜ್ಞೆಯನ್ನು ಪೂರೈಸುವಾಗಿ ಈ ನಾಟಕಕ್ಕೆ ಒಂದು ಹಂತ ಹಾಡಿ. ಬೇಗ ಬಣ್ಣ ಶಕ್ತಿಗಳನ್ನು ಸಂಪರಿಸೋಣ. ಶ್ರೀ ದುರ್ಗಾಮಾತೆ ಈ ಸಮಯ ಸಂಗ್ರಾಮದಲ್ಲಿ ಜಯ ಗಳಿಸಿ ಬರಲೆಂದು ಆಶೀರ್ವದಿಸುತ್ತಾಯಿ. ಪ್ರತ್ಯೇಕ ಏನಿನ ಸನ್ನಿಧಿಗೆ ರಾಜ, ಏ ಧನರಾಜ, ಕೆಳಗಿಳಿದು ಬಾರಲೇ. ವಿರಾಜ, ಲೇ ಮಗನ ವಿರಾಜ, ಮೋಹನ್ ಹೇಡಿಯಂತೆ ಮೋಡಿ ಮೇಲೆ ಅವಿತು ಕುಳಿತೀವ. ಬಾರಲೇ ಖಂಡಿಸಲಾಗಿ. ನಮಗೆಲೆ ಹಚ್ಚಿ ಬಗಳರು ಯಾರಲೇ ನೀವು? ಹೊಗಳುವನ ಏನಲೇನು? ನಿನ್ನ ತಪ್ಪಿದ ದೇಹ ಹರಿದು ತಿನ್ನಲು ಬಂದು ನಿನ್ನ ಪಾಲಿನ ನರಹರಿ. ನರಹರಿ ಲೇ, ನಿಮ್ಮಂತ ನರಗಾರಗಳ ನರ ಹರಿದು ನರಕಕ್ಕೆ ನುಗ್ಗಿದ್ದಾವೆ ಈ ನರಮೇಧ ನರ ಹಂತಕ ಜೋಡಿ ಹುಲಿಗಳು. ನಿಮ್ಮಂತ ಜೋಡಿ ಹುಲಿಗಳನ್ನು ಈ ನನ್ನ ಪುಂಡ ಪರಿಚಯ ಮೌಲ್ಯಗಳಿಗೆ ಬಲಿಯಾಗಿ ಬಿತ್ತಿದ್ದಾರೆ. ನನ್ನ ಕಾಲಡಿಯಲ್ಲಿ ಅವರ ಕುಂಡಗಳು. ಬಂಡನನ್ನ ಮಕ್ಕಳೇ, ನಮ್ಮ ರುಂಡನೆಂದರೆ ಕೋಳಿ ಚಂಡಿಯನ್ನು ತಿಳಿದಿರಲಿಲ್ಲ ದೊಡ್ಡ. ನಮ್ಮನ್ನು ಮುಟ್ಟಲು ಈ ಜನ್ಮ ಅಲ್ಲ, ಇನ್ನು 10 ಜನ್ಮ 10 ಬಂದರು ನಮ್ಮನ್ನು ರೋಮ ಮುಟ್ಟಲು ಸಾಧ್ಯವಾಗ್ತದೆ ನಿಮಗೆ. ರೋಮ 10 ಜನ್ಮ ಯಾಕೆ, ಇನ್ನು 10 ನಿಮಿಷದಲ್ಲಿ ನಿಮಗಳ ತಲೆ ಎತ್ತದಿದ್ದರೆ ನಾವು ನಮ್ಮಪ್ಪನ ಮಕ್ಕಳೇ ಅಲ್ಲ, ನೆನಪಿರಲಿ. ತಮ್ಮ ವಿಶ್ವಣ್ಣ, ಹಿಂಗ ನಮ್ ಜನರ ತಲೆ ಎತ್ತೀನಿ ಅಂತ ಹೇಳಿ ಬಂದವರು ದೇಶ ಗಡಿ ಆಗಿರ್ಪ ನಮ್ ಜನರ ಕಡ್ತಕ್ಕ. ಬಂದಾರಿ, ಅದಕ್ಕ ನೀವು ಬಂದ ದಾರಿಗೆ ಸುಮ್ಕಿಲ್ಲಂಗ ಸುಮ್ಮನೆ ಹೋಗ್ಬಿಡ್ರಿ ಮನೆಗೆ. ಲೇ ಬಂಡಾರಿ ಮುಚ್ಚೆ ನಾಯಿ, ಹೆಚ್ಚಿಗೆ ಮಾತನಾಡಿದ್ರಿ ಈ ನಿನ್ನ ತಲೆ ಬುರುಡಿಯನ್ನು ಬಿಚ್ಚಿ ಬಿಡ್ತೇನೆ. ಬಲು ಎಚ್ಚರ ಮಗನೇ. ನೋಡ್ರಿ ದನರ, ಅದು ನಿಮ್ಮ ಮುಂದ ನನ್ನ ತಲೆ ಬೂತ್ ಬುರುಡೆ ಬಿಸ್ತೀನಿ ಅಂತ ನೀವು. ಬಂಡಾರಿ, ದೀಪವ ಆರುವ ಮುನ್ನ
ಅತಿಥಿ ಪ್ರಕಾಶಿಸಿದಂತೆ ಅವರಂತೆ ಈ ಬಡ ಕುಂಡಿನ ಸಾವು ಸಮೀಪಿಸಿದೆ. ಅದಕ್ಕೆ ಮಾತನಾಡುತ್ತಿದ್ದಾರೆ. ನೀವು ಸುಮ್ಮನೆ ಇಲ್ಲಿಂದ ಹೊರಟು ಹೋದರೆ ಸರಿ, ಇಲ್ಲವಾದರೆ ಇಲ್ಲವಾದರೆ ಏನು ಮಾಡುತ್ತೀಯ? ಏನು ಮಾಡುತ್ತೀಯ? ಏನು ಮಾಡ ನಿಮ್ಮಿಬ್ಬರ ರುಂಡವನ್ನು ತೆಗೆದು ನಮ್ಮ ಅರಮನೆ ಗರುಡ ಗಂಬಕ್ಕೆ ನೇತು ಹಾಕಿ ಬಿಡುತ್ತೇನೆ. ಬಲು ಎಚ್ಚರ ಮಕ್ಕಳಿರ. ವಿರಾಜ, ನೀವು ನಮ್ಮ ರುಂಡ ತೆಗೆಯುವವರೆಗೂ ಸುಮ್ಮನೆ ಇರುವಲು ನಾವೇನು ಚಂಡರಲ್ಲ. 2 ಹಸುಗಳ ಹಾಲು ಕೊಡದ ಬೆಳವ ಪುಂಡ ಪುರುಷರು ಗಂಡಸರು ನಾವು ಎತ್ತಲೇ ಮರಿ ಪುಂಡ ಪುರುಷರ ಗಂಡ. ನಿಮ್ಮಂತ ಬಡ ಪುರುಷರ ಮಿಂಡ ಈ ಧನ್ರಾಜ್. ಸುಮ್ಮನೆ ನನ್ನೊಂದಿಗೆ ವಾದಿಸುವುದು ತರವಲ್ಲ. ಒಂದು ವೇಳೆ ನಿಮ್ಮ ಹಠ ಸಾಧಿಸಿದ ನಿಜವಾದರೆ ಇಂಥ ಕಾರಣ ನಿಮ್ಮ ಶಿರಸಿಗೆದು ಹಾಕಿ ಸಮಾಧಿ ಮಾಡಿಬಿಡುವೆ. ಸಮಾಧಿ ಧನ್ರಾಜ್, ಹಸುಗೂಸು ಇದ್ದಾಗಲೇ ಸಾವನ್ನೇ ಗೆದ್ದ ಬಂದ ಸೂರ ಸರದಾರ ಈ ವಿಶ್ವಕಂಠ. ರಾಜ, ಈ ಕೈಗಳನ್ನೇ ಖಡ್ಗ ಮಾಡಿ ನಿಮ್ಮ ರುಂಡ ಮುಂಡಗಳನ್ನು ಬೇರ್ಪಡಿಸಿ ಈ ಬ್ರಹ್ಮಾಂಡದಲ್ಲಿ ನಾನು ಆಗುವೆ ಅದ ಸಾಧಿಸಿದ ಘಟ ಸರ್ಪಗಳು. ಸಾಧಿಸಿದ ಘಟ ಸರ್ಪ. ನಿಮ್ಮಂತ ಘಟ ಸರ್ಪಗಳನ್ನು ಕತ್ತಿಲ್ಲದೆ ಸಮಾಧಿ ಸೇರಿದ್ದಾವೆ ಈ ಗಂಡದಿಯ ಗರುಡ ಜೋಡಿ ಹುಲಿಗಳ ಕೈಯಲ್ಲಿ. ವಿರಾಜ, ಗಂಡದಿಯ ಗರುಡರೆಂದು ನಾವೇ ಎಂದು ಹೋರಾಡಿ ಚೀರ. ಕಂಡಣ್ಣ, ಸುಮ್ನ ನಮ್ ದನರಿಗೆ ತಪ್ಪಾಗೈತೆ ಅಂತೇಳಿ ಶರಣಾಗಿ ಹೋಗ್ಬಿಡ್ರಿ ನಿಮ್ಮ ಮನೆ ಕಡೆಗೆ. ಯಾಕೆ ಸುಮ್ನ ಹಾರಾಡ್ತೀರಿ? ಭಂಡಾರಿ, ಭಂಡಾರಿ, ಸರಿ ಆಚೆ ಮಗನೇ. ಧನ್ರಾಜ್, ಕೊನೆಯದಾಗಿ ನೆನೆಸಿಕೋ ಆ ನಿನ್ನ ಮನೆ ದೇವರನ್ನು. ಜೈ ಶ್ರೀರಾಮ್. ವಿಶ್ವ, ನನ್ನ ಪ್ರಾಣ ಸ್ನೇಹಿತನನ್ನೇ ಕೊಲೆ ಮಾಡಿದೀಯಾ ಮಗನೇ? ಇಂದು ಈ ಭೂಮಿ ಮೇಲೆ ನಾನಿರಬೇಕು ಒಂದು, ಇಲ್ಲ ನೀನಿರಬೇಕು ಒಂದು ಮಗನೇ. ವಿಶ್ವ, ಮುಗೀತು ನಿನ್ನ ಕತೆ. ವಿರಾಜ, ನಿಮ್ಮಂತರಣ ಹತ್ತುಗಳಿಗೆ ಈ ಘಟ ಸರ್ಪ ಕೊಡುವುದು ಅಂತಿಮ ತೀರ್ಪು. ಜೈ ದುರ್ಗಾ ಮಾತೆ. ಭಂಡಾರಿ, ಭಂಡಾರಿ, ಅಲ್ಲ ಎದಕ್ಕೆ ನಿಂತಿದ್ದವ್ರ ನಿಂತೀವಿ ಎಣ್ಣೆ ಏನೋ ಅಂತಾರಲ್ಲ ನಿಮ್ಮ ಅವನ ಬಿಳ
ನಿಮ್ಮ ಕೈ ಮುಗಿದಿನಪ್ಪ ಯಪ್ಪ, ನಾನು ಏನು ಮಾಡ್ಬೇಡಪ್ಪ ಯಪ್ಪ. ಹಾಳು ಮಾಡ್ಬೋನೆ ನೀನು. ಯಾಕಂದ್ರೆ ನನಗೆ ಇರಕ್ಕೆ ಒಬ್ಬಕ್ಕೆ ಮಗಳಪ್ಪ ಯಪ್ಪ. ನನ್ನ ಕೊಂದು ನನ್ನ ಮಗಳ ಅನತ್ ಮಾಡ್ಬೇಡ್ರಿ ಓಯಪ್ಪ. ನಿಮ್ಮ ಕೈ ಮುಗಿದು ಕಾಲು ಬಿಟ್ಟಿಲ್ಲ ಓಯಪ್ಪ. ಅಣ್ಣ ಏನು ತಿಳಿಯದೆ ತಪ್ಪು ಮಾಡಿಬಿಟ್ಟಿದ್ದಾನೆ. ಅವನ ತಪ್ಪು ಅವನಿಗೆ ಅರಿವಾಗಿದೆ. ಮೇಲೋಗಿ ಒಬ್ಬಳು ಹೆಣ್ಣು ಮಗಳು ಬಿದ್ದಾಳಂತೆ. ಇದೊಂದು ಸಾರಿ ಹೋಗಲಿ ಬಿಡು. ಏ ಭಂಡಾರಿ, ನನ್ನ ತಮ್ಮನ ಮಾತು ಕೇಳಿ ಇದು ಒಂದು ಸಾರಿ ನಿನ್ನ ಕ್ಷಮೆ ಹೋಗು ಇಲ್ಲಿಂದ. ನಿನ್ನ ಸಾಯೋವರೆಗೆ ನಾನು ನಿಮ್ಮ ಹೃದಯ ಇರ್ತೀನಿ. ನಿಮ್ಮನ್ನು ಸಾಯೋವರೆಗೆ ಮರೆಯೋದಿಲ್ಲ ಯಪ್ಪ. ನಾನು ಹೋಗ್ಬಿಡ್ತೀನಿ ಅಪ್ಪ. ನಮಸ್ಕಾರ ಅಪ್ಪ. ನಾವು ಹೋಗ್ಬಿಡ್ತೀನಿ. ನನಗೊಟ್ಟು ಆಶೀರ್ವಾದ ಮಾಡ್ರಿ ಅಪ್ಪ. ಹೊಡೆದು ನಾಳೆ ದನ ಕಾಯಕ್ಕೆ ಹೋಗ್ಬಿಡ್ತೀನಿ ಅಯ್ಯಪ್ಪ ನಾನು ಅಪ್ಪ. ಹಾ ಅಣ್ಣ, ಈ ರಣಹತ್ತುಗಳಿಗೆ ಅಂಟಿ ಮಾಡಿದ ಘಟ ಸರ್ಪಗಳು ನಾವು. ಹೌದು, ಹಠ ಸಾಧಿಸಿದ ಘಟ ಸರ್ಪಗಳು ನಾವು. ಹಠ ಸಾಧಿಸಿದ ಘಟ ಸರ್ಪಗಳು ನಾವು. ಅಣ್ಣ ಬೇಗ ಬಾ, ಮನೆಗೆ ಹೋಗೋಣ. ಅಣ್ಣ ಅತ್ತಿಗೆಯರು ಕಾಯ್ತಾ ಇರ್ತಾರೆ. ಆಯ್ತು ನಡೆ ತಮ್ಮ. ಯಾರದಿದು ಭವ್ಯ ಅರಮನೆ? ತಮ್ಮ, ಈ ಅರಮನೆ ನಮ್ಮದೇ ಅಪ್ಪ. ಏನು ಹೇಳುತ್ತೀರಿ ಅಣ್ಣ ನೀವು? ಹೌದಪ್ಪ, ನಿಜವನ್ನೇ ಹೇಳುತ್ತಿರುವೆ. ಅಂದ್ರೆ ಸ್ವಾತಿ ಸ್ವಲ್ಪ ಬಿಡಿಸಿಕೊಳ್ಳಿ ತಾನೆ ಅಂತ ಹೇಳ್ತೀನಿ ರತ್ನ, ಹೇಳ್ತೀನಿ. ಎಲ್ಲವನ್ನ ಸಹ ವಿಸ್ತಾರವಾಗಿ ಹೇಳುತ್ತೇನೆ. ಈ ವರ್ಷ ನಮ್ಮ ಹೊಲದಲ್ಲಿ ಬೆಳೆದ ಈರುಳ್ಳಿಗೆ ಒಳ್ಳೆ ಬೆಳೆ ಸಿಕ್ಕಿತು. ತಮ್ಮ, ನಿಮಗೊಂದು ಮಾತು ಹೇಳ್ತೇನೆ. ಭೂತಾಯಿಗೆ ಬಿತ್ತಿದ ಬೀಜ, ಕೆಳಗೆ ಬಿದ್ದ ಅಕ್ಷರ, ಇವು ಎರಡು ಒಂದಿಲ್ಲ ಒಂದು ದಿನ ಫಲ ಕೊಟ್ಟೆ ಕೊಡುತ್ತೇವೆ ಎಂದು ಈ ಸಮಾಜಕ್ಕೆ ನಾನೇ ಕೈ ಎತ್ತಿ ಹೇಳಬಲ್ಲೆ. ಒಬ್ಬ ರೈತನ ಕೈ ಕೆಸರಾದರೆ ಇಡೀ ಜಗತ್ತಿಗೆಲ್ಲ ಬಾಮಸರು ಆಗುವುದು ಖಂಡಿತ. ಹೌದು ಸ್ವಾಮಿ, ಇಷ್ಟು ದಿನ ಕಷ್ಟಪಟ್ಟು ಈ ಭೂತಾಯಿ ಮಡಲಿಗೆ ನೀವು ಬೆವರು ಸುರಿಸಿದ್ದಕ್ಕೂ ಇಂದು ಸಾರ್ಥಕವಾಯಿತು ಸ್ವಾಮಿ, ಸಾರ್ಥಕವಾಯಿತು. ಅಷ್ಟೇ ಅಲ್ಲ ರತ್ನ, ಇಂದು ಈ ಬಡವನ ಬದುಕು ಬಂಗಾರದ ಬೆಳಕು. ಬಡವನ ಬದುಕು ಬಂಗಾರದ ಬೆಳಕು ಆಗಿದೆ. ಹಣದವನಮ್ಮ, ಈ ಮನೆಯ ಸೌಭಾಗ್ಯದ ಲಕ್ಷ್ಮಿ. ಈ ಕಂಟಿನ ನೇನಿನ ಪತಿ, ನೀನೇ ನಮ್ಮ ಮನೆ ಸೊಸೆ. ತಾಳಿ ಕಟ್ಟಿಬಿಡಪ್ಪ. ಯಪ್ಪ ಅಪ್ಪ, ನೀನೇನು ಹೋಗಿದ್ದಿ ಎಷ್ಟು ಮಕ್ಕಂಡಿದ್ದಿ ಬರೋ ಎದ್ದು ಬನ್ನಿ. ನಮ್ಮೆಲ್ಲರನ್ನ ಬಂದುಗೂಡಿಸಿದ ಆ ದೇವರಲ್ಲಿ ವಂದನೆಗಳನ್ನು ಅರ್ಪಿಸೋಣ. ಸಂಘದಿಂದ ಮುಂದಿನ ಕೊಡುಗೆ ತಾಯಿಯ ಮಗ ಹೋದರು
ಕುಡಿಯಲೇಬೇಕು. ಅರ್ಥಾತ್ ತಾಯಿ ಹಾಲು ವಿಷವಾಯಿತು.